ಕೂಡಿದಂತ ಹಾ ಗುರು ಹಿರಿಯರೇ, ಗುರು ಹಿರಿಯರೇ, ಮೊದಲಿನ ಪಾಳೆಯದಲ್ಲಿ ನಾವು ಪ್ರಾಸ್ತಾವಕವಾಗಿ ಮಾತನಾಡುವಾಗ ಹಾ ಏನಾಯ್ತ್ರಿಪ್ಪ? ನಾವು ಬಂದು ಮಾಳಿಂಗರಾಯ ದೇವರ ದರ್ಶನ ಮಾಡುವಾಗ ಹಾ ಅಲ್ಲಿ ಕೆಲವೊಂದು ಹಿರಿಯರು ಈ ಗುಡಿ ಕಟ್ಟೋದಕ್ಕೆ ನಾಟಕ ಹಾ ಮಾಡಿದಂತಹ ಕಲಾವಂತರು ಅವರ ಹಣವನ್ನ ಕೂಡಿಸಿಟ್ಟು ಹಿಂಗ ಮಾಡ್ಯಾರ ಅಂತ ಹೇಳಿ ಹೌದು ಕಿವಿಗೆ ಬಿದ್ದ ಮೇಲೆ ನಾವು ಮಾತಾಡೇವಿ. ಹೌದಲ್ರಿಪ್ಪ. ಆದ್ರ ಅದರಲ್ಲಿ ಬಹಳ ಮಂದಿ ಮೂಲ ಕೈ ಜೋಡಿಸಿದವ್ರದಾರ. ಅದಾರ್ರಿಪ್ಪ ಅದಾರ. ಇಲ್ಲಿ ಏನು ಕುರಿಗಾರ ಅದಾರ. ಹಾ ಹಾ ಇಲ್ಲಿ ಮೊದಲ ಒಂದು ಮಹಾಲಿಂಗರಾಯನ ಸಣ್ಣ ಗುಡಿಯನ್ನ ಸ್ಥಾಪನೆ ಮಾಡಿ ಮಾಡಿ ಹಿಂಡಿಗೆ ಒಂದು ಕುರಿ ಹಾ ಕೊಟ್ಟು ಕೊಟ್ಟು ಇದು ಪ್ರತಿಷ್ಠಾಪನೆ ಮಾಡಿ ಈ ಮುಂದೆ ಒಂದು ದೊಡ್ಡ ದೇವಾಲಯ ಆಗಲಿಕ್ಕೆ ಇವತ್ತು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಹಿತ ಕುರಿಗಾರದ ಸಹಾಯ, ಆಮೇಲೆ ಇನ್ನಿತರ ಎಲ್ಲ ಯಾರ್ಯಾರ ಕಲಾವಂತರ ಸಹಾಯದಿಂದ ಕೂಡಿ ಇವತ್ತೊಂದು ದೊಡ್ಡ ಮಂದಿರ ಹೌದು ನಿಮ್ಮ ಮುಂದ ಆಗಿ ನಿಂತದ. ಹೌದು ಹೌದು ಇದು ಬಹುತೇಕವಾಗಿ ನಾವು ಕರ್ನಾಟಕ ಮಹಾರಾಷ್ಟ್ರದ ಬಹಳ ಹಳ್ಳಿಗಳನ್ನ ಅಡ್ಡಾಡ್ತೇವೆ ನಾವು. ಹೌದಲ್ರಿಪ್ಪ. ಆದರೂ ಇಷ್ಟು ನಿಸ್ವಾರ್ಥದಿಂದ ಹನಿ ಹನಿ ಕೂಡಿದರೆ ಹಳ್ಳು, ಹೌದು ತನಿ ತನಿ ಕೂಡಿದರೆ ರಾಶಿ. ರಾಶಿ ಹಂಗಿಲ್ಲಿ ಬಹಳ ಮಂದಿ ಇದರಲ್ಲಿ ಕೈ ಜೋಡಿಸಿ ಇಂಥ ಒಂದು ಕೆಲಸ ಮಾಡಿದ್ದಕ್ಕಾಗಿ ಹಾ ಎಲ್ಲ ಆ ದಾನಿಗಳಿಗೆ ಹಾ ಮಹಾಲಿಂಗರಾಯ ದೇವರು ಸದಾ ಸುಖ ಸಂಪತ್ತು ಭೋಗ ಭಾಗ್ಯ ಎಲ್ಲವನ್ನ ಕೊಟ್ಟು ಅವರಿಗೆ ಕರುಣಿಸಲಿ ಅಂತೇಳಿ ಮಹಾಲಿಂಗರಾಯ ದೇವರಲ್ಲಿ ಬೇಡಿಕೊಂಡು ಹಾ ಮತ್ತೊಮ್ಮೆ ಬೆಳಗಿನ ಜಾವದ 4 ಗಂಟೆಗೆ ಬಂದು ತಲುಪಿದ್ದೇವೆ. ಹೌದಾ ಹೌದಾ ನಮ್ಮ ಜಾಕೀರ ಸಾಹೇಬರು ಓಹೋ ಏನೇನೋ ಬ್ಯಾರೆ 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 ಸೈಡ್ 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 ಹೊಂಟಾರಿಪ್ಪ. ಅವರು ಹೇಳಿದ್ರು, ಏನ್ ಹೇಳಿದ್ರಿಪ್ಪ? ಸರ್ ಬಹಳ BP ಏರ್ಸೊಂಡು ಹ್ಮ್ ಹಿಂಗ ಮಾತಾಡ್ಲಿಕ್ಕತ್ತಾರ ಅಂತ ಹೇಳಿದ್ರು. ಹೌದಲ್ರಿಪ್ಪ, ಹಿಂಗೆ ಹೇಳ್ಯಾರ ನೋಡ್ರಿ. ನಾವೇನು BP ಏರ್ಸೋಳವ್ರಲ್ಲ, ನಮ್ಮ ಸನಿ BP ಸುಗರು ಇಲ್ಲ ಇಲ್ಲೇ ಇಲ್ಲ. ಅದು BP ಶುಗರ್ ನಿಮಗೆ ಸೇರ್ಯಾವ. ಮಹಾಲಿಂಗರಾಯ ಬೀರದೇವರ ಆಶೀರ್ವಾದದಿಂದ 63 ವರ್ಷ ಆಯ್ತು ಈಗ. ಹಾ ನಾನು ಹುಟ್ಟಿ ವಯಸ್ಸು ಹೌದು ಹೌದು 45-46 ವರ್ಷ ಐತಿ. ಗುರು ಸೇವಾದೊಳಗೆ ಕಾಲ ಕಳಿಲಿಕತ್ತಿದೆವು. ಹೌದ್ ನಮಗವೇನು BP ಸುಗರ್ ಬಂದಿಲ್ಲ. ಇಲ್ಲ ಇಲ್ಲ. ಒಂದು ಮಾತು ಏನಂದ್ರೆ, ನಮ್ಮ ಹುಡುಗ ಯಾವ ಸೂರಿನೊಳಗೆ ಹಾಡ್ತಾನ ಹಾ ಹಾ ಆ ಸೂರಿನ ಲೆವೆಲ್ ಹಚ್ಚಿ ಮಾತಾಡ್ದೇವಿ ಅಂದ್ರ ಅವಕ್ ಮಾತಾಡ್ತಾರ. ಹೌದಲ್ರಿಪ್ಪ. ಅವ ಎತ್ರ ಹಾಡೋದು, ನಾವು ಕೆಳಗೆ ಮಾತಾಡೋದು. ಕೆಳಗ ಮಾತಾಡದಂದ್ರ ಹಾ ಇಲ್ಲಿ ಬಹಳ ದೊಡ್ಡ ಶಾಣ್ಯಾರ ಅದಾರ ಇಲ್ಲೆಲ್ಲ ಕೂತವ್ರು. ಅವರು ಅವ್ರಂಗ್ ಮಾತಾಡತಾರ್ರಿ, ಅವ್ರಂಗ್ ಹಾಡೋದು. ಏ ಯವ್ವ ಏ ಯಪ್ಪ ಸೋ ಎನ್ನಿರೇ ಸೋಬಾನೇನಿ ಇವೇ ಪದ ನಿಮ್ಮ ಜೋರ್ದಾರ್ ಪದ ಬಿಟ್ಟು ಮತ್ತೊಂದು ಪದ ಬರ್ದಲ್ ನಿಮಗ. ಇರ್ಲಿ, ಹಾ ಅದು ಬಲ್ಲವರಿಗೆ ಗೊತ್ತಾಗ್ತದ. ಅವನು ಬಲ್ಲವ ಅದಾನ್ರಿ. ಅದಕ್ಕೆ ಈಗ ನಮ್ಮ ಕಂಬಳಿ ಪದ ಹಾ ಪ್ರತಿಯೊಂದು ಆಯಾ ಚೌಕಟ್ಟಿನಲ್ಲಿ ಹಾ ಕಂಬಳಿ ರಾಯರಿಗೆ ಹೆಂಗ ಬತ್ತು, ಆಮೇಲೆ ಒಡೆಯರಿಗೆ ಕಂಬಳಿ ಹೆಂಗ ಬತ್ತು, ಹೌದಾ ಕೈಲಾಸದಿಂದ ತಯಾರಾದಂತ ಶಿವನಿಂದ ತಯಾರಾದಂತ ಕಂಬಳಿ ಆಯಾ ಸಿದ್ಧರಿಗೆ ಅವರ ದುಡ್ಕೊಂಡು ಹೆಂಗ ಪಡ್ಕೊಂಡು ಆ ಕಂಬಳಿಯಿಂದ ಈ ಜಗತ್ತು ಉದ್ಧಾರ ಮಾಡಿದ್ರು ಅನ್ನುವಂತ ಮಾತನ್ನ ಈ ಪದ್ಯದೊಳಗ ಒಂದೊಂದು ನುಡಿ ಒಳಗೂ ಸಹಿತ ಅದನ್ನ ನಮಗ ಗುರು ಬುದ್ಧಿ ಕೊಟ್ಟಟ್ಟು ನಾವು ಸಾದರಪಡಿಸಿದೇವಿ. ಹೌದಲ್ರಿಪ್ಪ.
ನಿನಗ ಭಂಡಾರದ ಬಗ್ಗೆ ಕೇಳಿದಾಗ ನೀ ಅರ್ಧ ಮಾತಾಡದಿನಿ. ಹಾ ಹಾ ಅವ ಅರ್ಧ ಮರ್ದಾನ ಮೊದಲೇ ಅದಾನ. ಹಂಗೆ ಮಾತಾಡವ ಇದ್ದಂಗೆ ಅವ. ಹೌದಲ್ಲ? ಹೌದು. ಭಂಡಾರದ ಬಗ್ಗೆ ಹಾ. ನೀ ಕೇಳಾಗ ಅರ್ಧ ಮಾತಾಡ್ದಿ. ಹತ್. ಶುದ್ಧ ಮಾಳಿಂಗರಾಯ ಹಾ ಜಕರಾಯಿಗೆ ಹಾ ಈ ಒಡ್ಡಿಗೋಲಗ ಶಿವಸ್ಥಾನಕ್ಕೆ ನಮಗೆ ಕಂಬಳಿ ಹೆಂಗ ಸಿಕ್ತು, ಹೌದು. ಕಂಬಳಿ ಹೆಂಗ ಬತ್ತು, ಹಾ ಹಾ ಇದು ಈ ಸತ್ಯಸಿದ್ಧರಿಗೆ ಹೆಂಗ ಎತ್ತಿ ಉದ್ಧಾರ ಮಾಡ್ತು ಹೌದು ಅನ್ನುವಂತ ಮಾತನ್ನ ನಿಮ್ಮ ಮುಂದೆ ನಿಮ್ಮ ಅಷ್ಟು ನಾನು ಜಾಣನಲ್ಲ. ಅಲ್ಲ ಅಲ್ಲ ಎಲ್ಲಿ ಭೂಲೋಕದಲ್ಲಿ ಹಾ ಇನ್ನೊಂದು ಮಾತು ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಬೇಕು. ಶರಣರ ಮಾತ ಬಹಳ ಚೆನ್ನಾಗಿ ಬಳಕೆ ಮಾಡ್ತಾರೆ ಅವರು. ಯಾವ ಮಾತ್ರಿಪ್ಪ? ಕೆಲವು ಕಾಲ ಹಾ ಹಾ ಕೆಲವು ಕಾಲ. ಕೆಲವು ಕಾಲ ಹಾ ಹಾ ಹಂಸದ ಸಂಗ ಮಾಡಿದರೆ ಬಕಪಕ್ಷಿ ಶುಚಿಯಾಗಬಲ್ಲದೆ ಅಂತ ಕೇಳ್ತಾನವ. ಅಡ ಕೆಲವು ಕಾಲ ಹಾ ಹಾ ಹಂಸದ ಸಂಗ ಮಾಡಿದರೆ ಬಕಪಕ್ಷಿ ಶುಚಿಯಾಗಬಲ್ಲದೆ. ಹತ್. ಕಲ್ಪ ತರುವಿನ ಸಂಘ, ಹಾ ಕಲ್ಪ ತರುವಿನ ಸಂಘ ಕೊಡ್ಡು ಮಾಡಿದರೆ ಹಾ ಚಿಗಿತು ಫಲಿಸಬಹುದೇ ಅಂತ ಕೇಳ್ತಾನವ. ಏ, ಗಂಗೆಯ ಗರ್ಭದಳು ಪಾಷಾಣವಿದ್ದರೆ ಎತ್ತಾರೆ. ನೆನೆದು ಮೃದುವಾಗಬಲ್ಲದೆ. ಏ ಕಾಸಿಯಲ್ಲಿ ನಾಯಿ ಇದ್ದರೆ ಹಾ ಅದರ ಹಾಲು ಪಂಚಾಮೃತಕ್ಕೆ ಸಲ್ಲುವುದೇ. ಏ ಹೇ ತೀರ್ಥದಲ್ಲಿ ಕತ್ತೆ ಇದ್ದರೆ ಎತ್ತಾರೆ. ಕಾರಡಿಕನಾಗಬಲ್ಲದೆ. ಏ ಹೇ ಖಂಡಗ ಹಾಲಿನೊಳು ಒಂದು ಇದ್ದಲಿ ಬಿದ್ದರೆ ಬೆತ್ತರೆ. ಬಿಳುಪಾಗಬಲ್ಲದೆ. ಏ ಕೂಡಲ ಸಂಗಮ ದೇವ, ನಿಮ್ಮ ಅನುಭಾವಿಗಳ ಸಂಘ ದುರ್ಜನರು ಎಂತ ಮಾಡಬಲ್ಲರು ಅಂತ ಕೇಳ್ತಾನೆ ಬಸವಣ್ಣ. ಹೌದು ಹೌದು. ನೀ ಏನು ಮಾತಾಡ್ತಿಲ್ಲ ಹಾ ಹಾ ನಮ್ಮ ಹಿಮ್ಮ್ಯಾಳ ಹುಡುಗರಿಗೆ ಏನೇನು ನೋಡು. ಅಂದ್ರಪ್ಪ. ನಮ್ಮ ಮಾತ ನಮ್ಮನ್ನ ಸ್ವರ್ಗಕ್ಕೆ ಒಯ್ತದ. ಏ ಹೋಯ್ತದಲ್ರಿಪ್ಪ. ಒಂದ ಮಾತು ತಪ್ಪಿ ಮಾತಾಡಿದ್ರೆ ನರಕಕ್ಕೆ ಹೋಕ್ಕೇವಿ. ಹೋಗ್ತೇವಿ. ಮಾತು ಮಾನಸ ಗಂಗೋತ್ರಿ ಅಂತ ಹೇಳಿದ್ರು ಬಲ್ಲವರು. ಹೌದಲ್ರಿ. ಮಾತು ಸ್ವರ್ಗದ ಹೆಬ್ಬಾಗಿಲು ಅಂತ ಹೇಳಿದ್ರು. ಹೌದು. ಒಂದೊಂದು ಮಾತಿನಿಂದ ಈ ಜಗತ್ತಿನೊಳಗೆ ಏನಾಗ್ಯಾದ. ಹಾ ಮಹಾಭಾರತದ ಒಂದು ಮಾತು ಹೇಳ್ತೀನಿ ನಿಮಗೆ. ಹೇಳ್ರಲ್ರಿಪ್ಪ. ಕೌರವರು ಪಾಂಡವರು ಹಾ ಅಣ್ಣ ತಮ್ಮರು. ಹೌದಲ್ರಿ. ಹೌದು. ಧೃತರಾಷ್ಟ್ರನ ಮಕ್ಕಳು ಹಾ ದುರ್ಯೋಧನ ದುಶ್ಯಾಸನ 100 ಮಂದಿ ಮಕ್ಕಳು, ಒಬ್ಬಕ್ಕೆ ಹೆಣ್ಣು ಮಗಳು. ಹೌದು. ಪಾಂಡುರಾಜಾಗ 5 ಮಂದಿ ಮಕ್ಕಳು. ಹಾ ಆಸ್ತಿ ಕಾಲಾಗ ಜಗಳ ಹತ್ತು. ಹೌದಲ್ಲ. ನಮಗ ಅರ್ಧ ಕುಡ್ರಿ ಅಂತ ಪಾಂಡವರಂದ್ರು. ಹಾ. ನಾವು ಕುಡುದಿಲ್ಲ ಅಂತ ಹೇಳಿ ದುಷ್ಟ ಬುದ್ಧಿ ದುರ್ಯೋಧನ ಹಾ ಹಠ ಹಿಡದ ಕೂತ. ಹೌದು. ಕುಡಲ್ಲ ಅಂದ್ರಪ್ಪ. ಕುಡಂಗಿಲ್ಲ ಅಂದವ. ಹೌದು. ಕುಡ್ರಿ ಅಂದ್ರು. ಕುಡಂಗಿಲ್ಲ ಅಂದ. ದಿನ ಜಗಳ ನಡೀತು. ಹಾ ಅದಕ್ಕೆ ಧೃತರಾಷ್ಟ್ರ ಒಂದು ವಿಚಾರ ಮಾಡ್ದವ. ಹಾ ಈ ಮನುಷ್ಯ ಹಾ ದುರ್ಯೋಧನ ನನ್ನ ಮಗ, ಹೌದು. ನಾ ಹೇಳ್ದಂಗೆ ಕೇಳುದಿಲ್ಲ, ಕೇಳೋದಿಲ್ಲ. ಇವ ಕುಲನಾಶಕದಾನ. ಹೌದು. ಈ ಪಾಂಡವರಿಗೆ ಒಂದಿಟ್ಟು ಭೂಮಿ, ಹಾ ಬರಡು ಭೂಮಿ ಕೊಡಬೇಕಂತ ಹೇಳಿ ಹಾ ಕೊಟ್ಟಿ ಭೂಮಿ, ಹಾ ಏನು ಬೆಳಿಲಾರ್ದಂತ ಭೂಮಿ. ಹೌದು. ಇಂದ್ರಪ್ರಸ್ಥ ಅದು ಒಂದು ರಾಜ್ಯ ಅವರಿಗೆ ಕೊಟ್ಟ. ನೀವು ಹೊರಲ್ಲೇ ಮಾಡ್ಕೊಂಡು ತಿನ್ರಿ. ಹೌದು. ಇವ ಇವ ನಿಮ್ಮನ್ನು ಸೊಳ್ಳು ಬಿಡಂಗಿಲ್ಲ ಅಂತ ಹೇಳಿ ಕಳಿಸಿದ. ಹಾ ಪಾಂಡವರ ಬೆನ್ನಿಗೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇದ್ದ. ಹೌದಲ್ರಿಪ್ಪ. ನೋಡ್ರಿ, ಹಾ ನಿಮಗೊಂದು ಮಾತು ಹೇಳ್ತೀನಿ. ಯಾರು ಒಳ್ಳೆಯವ್ರು ಇರ್ತೀರಿ, ಒಂದು ಮಾತು ಪರಮಾತ್ಮ ಹೇಳ್ತಾನ. ಹಾ ನೀ ಒಳ್ಳೆಯ ದಾರಿಯಲ್ಲಿ ನಡಿ, ನಡಿ. ನೀ ಒಳ್ಳೆಯ ದಾರಿಯಲ್ಲಿ ನಡಿ. ಹಾ ನೀ ಪಾತಾಳಕ್ಕೆ ಬಿದ್ದರೂ ನಾ ನಿನ್ನನ್ನು ಎತ್ತಿಕೊಂಡು ಬರಲು ಸದಾ ಬರುತ್ತೇನೆ ಅಂತ ಹೇಳ್ತಾನೆ. ಹೌದು. ಸದಾ ಶುದ್ಧನಾಗಿದ್ದೀನಿ. ಧರ್ಮದ ಹಾದಿ ಒಳಗೆ ನಡಿ. ಹೌದು. ನೀ ಬಿದ್ದರೂ ಚಿಂತೆ ಮಾಡಬೇಡ, ಹೌದು. ನಾ ಅಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಹೌದು. ಹಂಗೆ ಧರ್ಮದ ಹಾದಿಯಲ್ಲಿ ನಡೆದಂತ ಪಾಂಡವರು ಕೃಷ್ಣನ ಸಹಾಯದಿಂದ ಬರಡು ಗೊಡ್ಡ ಬಿದ್ದಂತ ಭೂಮಿ ಅದು ಹಾ ಫಲವತ್ತಾಗಿ ಮಾಡಿ ಅಲ್ಲಿ ಒಂದು ಇಂದ್ರಪ್ರಸ್ಥ ಅಂತೇಳಿ ದೊಡ್ಡ ಮನೆ ಕಟ್ಟಿಬಿಟ್ರು. ಹೌದು.
ಆ ಮನಿ ಶಾಂತಿಗೆ ಅಣ್ಣ ತಮ್ಮರಿಗೆ ಹೇಳ್ಬೇಕಾಗ್ತದ. ಹೇಳ್ಬೇಕಲ್ರಿಪ್ಪ. ಇವರಿಗೆ ಹೇಳಿದ್ರು ಹಾ ದುರ್ಯೋಧನಗ. ಹಾ ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಆ ಮನೆಗೆ ಬಂದಿದ್ರು. ಹಾ ಹಾ ಪರಮಾತ್ಮನ ಅನುಗ್ರಹ, ವಿಶ್ವಕರ್ಮನ ಒಂದು ಬುದ್ಧಿಶಕ್ತಿ, ಅದು ಅದರಿಂದ ಕಟ್ಟಿದಂತ ಮನಿ ಹೆಂಗಿತ್ತಂದ್ರ ಹೆಂಗ್ರಿಪ್ಪ? ಬಾಗಿಲ ಮುಚ್ಚಿತ್ತಂದ್ರ ತೆರೆದಂಗ ಕಾಣ್ತಿತ್ತು, ಹಾ ತೆರೆದಿತ್ತಂದ್ರ ಮುಚ್ಚಂಗ ಕಾಣ್ತಿತ್ತು. ಓಹೋ ನೀರು ಇಲ್ಲದ ಜಾಗನಾಗ ಇದ್ದಂಗ ಕಾಣ್ತಿತ್ತು, ಹಾ ನೀರು ಇದ್ದ ಜಾಗನಾಗ ಇಲ್ಲದಂಗ ಕಾಣ್ತಿತ್ತು. ಹಾ ಹೌದಲ್ಲ? ಹೌದು. ಆಮೇಲೆ ನೀರು ಅದಾವ, ಅದರಲ್ಲಿ ಖುಲ್ಲಾ ಕಾಣ್ತಿತ್ತು. ಹೌದು. ಇವರು ದುರ್ಯೋಧನ, ಕರ್ಣ, ದುಶ್ಯಾಸನ, ಶಕುನಿ ಒಳಗ ಬದ್ರು. ಹಾ ಅಲ್ಲಿ ನೀರು ಇದ್ದಿತ್ತಿಲ್ಲ. ಹಾ ಹಾ ಇದ್ದು ಅಲ್ಲಿ ನೀರ ಇದ್ದಿತ್ತಿಲ್ಲ. ಹಾ ಹಾ ದುರ್ಯೋಧನ ತನ್ನ ಧೋತ್ರ ಹಿಂಗ ಎತ್ತದ, ಹಾ ಅಲ್ಲಿ ನೀರೇ ಇಲ್ಲ. ಇಲ್ಲ. ಮುಂದೆ ನೀರಿದ್ದು ಹಾ ಇಲ್ಲದಂಗ ಕಾಣ್ತು, ಇಲ್ಲದಂಗ ಕಾಣಿತು. ಬೆಟ್ಟ ಧೋತ್ರ ಕೆಳಗೆ ಬಿಟ್ಟು ಒಳಗೆ ಹೋದ, ಹಾ. ಚಾರಿ ಬಿದ್ದ. ಬೆದ್ದ ಬೆಟ್ಟ. ಮ್ಯಾಲ ದ್ರೌಪದಿ ಮಾಡ್ಯಾದೊಳಗೆ ತನ್ನ ಜಡಿ ಹಿಕ್ಕೋತ ನಿಂತಿದ್ಳು. ನೋಡಿದಳು, ನೋಡಿ ಕೊಕ್ಕತ್ ನಕ್ಕಳು. ಹಾ. ಬಿದ್ದ ಪೆಟ್ಟಿನಕ್ಕಿಂತ ನಕ್ ಪೆಟ್ಟು ಹೆಚ್ಚಿಗೆ, ಹೆಚ್ಚಿಗಲ್ರಿಪ್ಪ. ಅಪಮಾನ ಆಯ್ತು. ಹಾ ಅಟ್ಟಕ್ಕೆ ನಕ್ ಬಿಡ್ಲಿಲ್ಲಕ್ಕಿ. ಮತ್ತೇನಂದ್ರಿಪ್ಪ? ಕುಡ್ಡನ ಮಕ್ಕಳು ಕುಡ್ಡದವ, ಹೋ 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 ನೋಡ್ರಿಪ್ಪ, ಕುಡ್ಡನ ಮಕ್ಕಳು ಕುಡ್ಡದವ ಅಂದಳು. ಹೌದ್. ಒಂದ ಮಾತ ದುರ್ಯೋಧನನಿಗೆ ಎದೆಗೆ ಬಾಣ ಬಡದಂಗಾಯ್ತು. ಹೌದ್. ಇದ ಒಂದು ಮಾತಿನಿಂದ ಮಹಾಭಾರತ ಆಗಿ ಹಾ. 18 ಅಕ್ಷೇವಣಿ ಸೈನ್ಯ, ಕೌರವರದು 11, ಪಾಂಡವರದು 7 ಅಕ್ಷೇವಣಿ ಹಾ. ರಕ್ತ ಸಿಕ್ತದೊಳಗೆ ಬಿದ್ದು ಒದ್ದಾಡಿ ಸತ್ತು ಹೋಯ್ತು. ಹೌದ್ ಒಂದೇ ಮಾತಿನಿಂದ. ಹೌದ್ ಹೌದ್. ಅದಕ್ಕೆ ನೀ ಏನು ಮಾತು ಬಳಕೆ ಮಾಡ್ದಲ್ಲ, ಹಾ ಹಾ ನೀ ಹೊಸಬಲ್ಲ. ನೀನು 30-35 ವರ್ಷ ಸೇವಾ ಮಾಡುವಂತ ಖರೆ. ಇದರ ಕಾಲ ಕಳಿತಿ. ಖರೆ ಬುದ್ಧಿ ಯಾಕೆ ಬಂದಿಲ್ಲ ಅಂತ ನಾ ಆದ್ರ ಇದೇ ಬುದ್ಧಿನೇ ಅದ ಯಾವಾಗಲೂ. ಏ ಓ ಇರ್ಲಿ, ಹಾ ಹಾ ಆದ್ರ ನೀ ಏನು ಮಾತಾಡ್ತಲ್ಲ, ನಮ್ಮ ಮಾತ ನಮ್ಮ ತೂಕ ಕಡಿಮೆ ಮಾಡ್ತದ. ಹಾ ಹಾ ನಿಮ್ಮ ಮಾತ ಒಂದು ಮಾತ ನಮ್ಮ ತೂಕ ಹೆಚ್ಚಿಗೆ ಮಾಡ್ತದ. ನಾವ್ ಹೆಂಗದೆ ಬರೋದು ಮಾತಾ ಅಳುದು ಹೇಳ್ತದ್ರಿಪ್ಪ, ಅಳುದು ಹೌದಲ್ಲ? ತೋರಿಸಿ ಕೊಡ್ತದ. ತೋರಿಸಿ ಕೊಡ್ತದ. ನಾವ್ ಹಿಂಗೆ ಇದ್ದೇವನ ತೋರಿಸಿ ಅದಕ್ಕ ಕೊಡ್ತದ ಅಷ್ಟ. ಹಿಂಗ ಒಂದ್ ಊರಾಗ ಬಹಳ ಚಲೋ ಮಾತು ಹೇಳವ್ ಇದ್ದತ್ತ. ಹಾ ಹೌದಲ್ರಿಪ್ಪ. ಬಹಳ ಚಲೋ ಮಾತು ಹೇಳ್ತಿದ್ದಂತ ಸಾಹೇಬ್ರಿ. ಹಾ. ಹಾ, ಎಲ್ಲಾರು ಆ ಊರಾಗ ಚಲೋ ಆಲಿ ಕೆಟ್ಟ ಆಲಿ ಅವನಿಗೆ ಕರೆದು, ಹಾ. ಏ ತಮ್ಮ ಬರ್ರಿಪ್ಪ ಬರ್ರಿ, ಚಲೋ ಮಾತು ಹೇಳ್ತಾನ, ಚಲೋ ಹೇಳ್ರತ್ ಹೇಳಿ ಅವನಿಗೆ ಮಾತು ಹೇಳಕ್ ಹಚ್ಚವ್ರಂತ. ಅವನಿಗೆ ಆಗ್ಲಾರ್ದವ್ರು ಒಬ್ಬರು ಹಾ ಹಾ ಅವರು ಊರಾಗ ಮಕ್ಕಳು ಬರೀ ಅವರಿಗೆ ಕರಿತಾರ, ನನಗ್ ಕರಿಬೇಕಲ್ಲ. ಹಾ ನಾನು ಹೇಳ್ತೀನಿ ಮಾತು ಅವ್ರಂಗ. ನಾನು ಅವ್ರಿಗಿಂತ ಚಲೋ ಮಾತು ಹೇಳ್ತೀನಿ ಅಂತ ಊರಾಗ ಇದು ಸುಮ್ಮನೆ ಹೇಳ್ಕೊ ತಿರುಗಾಡೋದು. ಹಾ ಹಾ ಇದಕ್ಕೆ ಮಾತೇ ಬರಂಗಿಲ್ಲ. ಬರಂಗಿಲ್ಲ. ಆದ್ರೂ ಇದು ಹಿಂಗ ಹೊಟ್ಟು ಉರಿದು ಮಾತಾಡುದು. ಹಾ. ಆ ಚಲೋ ಮಾತು ಹೇಳವ ಹಾ ಹಾ ಏನಿದ್ದಲ್ಲ, ಹಾ ಹಾ ಒಬ್ಬಕ್ಕಿ ಊರಾಗ 100 ವರ್ಷ ಆಯುಷ್ಯ ಆದಂತ ದೊಡ್ಡ ಶ್ರೀಮಂತರ ಹೋ ಹೋ ಹೋ. ಮನ್ಯಾಗ ಒಬ್ಬಕ್ಕಿ ಹೆಣ್ಮಗಳು ತಾಯಿ ತೀರ್ಕೊಂಡಿದ್ಳು. ಹೌದು. 4 ಮಂದಿ ಮಕ್ಕಳು. ಹಾ. ಅಲ್ಲಿಗೆ ಹೋಗಿ ಆ ಮಣ್ಣಕ್ಕ ಎಲ್ಲ ನಡಿ ಟೈಮ್ಕ ಹಾ. ಅವ ಹೇಳ್ದವ, ಏನ್ ಹೇಳ್ದಾರಪ್ಪ? ಏ ತಮ್ಮ ಚಲೋ ಮಾತು ಹೇಳವನಿಗೆ ಬಂದು ಹೇಳ ತಂದ ಬಳಿಕ ಅವ ಹೇಳ್ದ, ಹಾ. ನೋಡು ಹಾ. ಯಾರಿಗೂ ಏನು ಮಾಡಿಲ್ಲ, ಮಾಡಿಲ್ಲ. ಬಂದವರಿಗೆ ದಾನ ಧರ್ಮ, ಹಸದವರಿಗೆ ರೊಟ್ಟಿ ನೀರು ಕೊಟ್ಟಂತ ಹಾ. ಈ ಹೆಣ್ಮಗಳು ಹೌದು. ತಾಯಿ. ಹೌದು. ಇಡೀ ಈ ನಿಮ್ಮ 4 ಮಂದಿಗೆ ತಾಯಿ ಅಲ್ಲ, ಅಲ್ಲ ಇಡೀ ಊರಿಗೆ ತಾಯಿ ಇದ್ದಂಗ. ತಾಯಿ ಇದ್ದಂಗಿದ್ದಳಪ್ಪ, ದುಃಖ ಮಾಡಬೇಡ್ರಿ. ದುಃಖ ಮಾಡಬೇಡ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿದ್ದ. ಹಾ. ಹೇಳದ ಮ್ಯಾಲ ಮುಂದೊಂದು ತಿಂಗಳು ಬಿಟ್ಟು ಏನಾಯ್ತಪ್ಪ? ಒಬ್ಬಕ್ಕೆ ವಯಸ್ಸಿನ ಹೆಣ್ಮಗಳು ಸತ್ತಳು. ಹೋ 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 ಹೋ. ಹೌದ್ರಿ. ಇವ ಚಲೋ ಮಾತು ಹೇಳೋ ಮನುಷ್ಯ ಊರಿಗೆ ಹೋಗಿದ್ದ. ಏನೋ ಕೆಲಸ ಇತ್ತು, ಊರಿಗೆ ಹೋಗಿದ್ದ. ಹಾ. ಇದು ಬರೇ ಮಾತು ಹೇಳ್ತದ ಅಂತ ಹೇಳಿ 4 ಮಂದಿ ಜಗ್ಗಿ ತಂದು ಹೇಳ ಅವ ಹಾ. ಇಲ್ಲ, ಬಾಳ ಹೇಳ್ತಂತಿಪ್ಪ. ಬಾತ್ ಇವ ಹೋಗಿ ಮಗ ಹೆಂಗ್ ಮಾತು ಹೇಳ್ಬೇಕು ಇವ ಸಾಹೇಬ್ರ ಅಂತವ್ರಿ. ಯಾಕ? ಹೌದಲ್ಲ? ಹಾ ಅವ ಹಾ ಅಕ್ಕಿ ವಯಸ್ಸಿನ ಹೆಣ್ಮಗಳು ಗಂಡ ಅಳತಿದ್ದ. ಹಾ ಹಾ ಇವ ಹೋಗಿ ಅಲ್ಲಿ ಏನ್ ಹೇಳಕತ್ತಾನ ಗಂಡನ ಮುಂದ, ಏನ್ ಹೇಳ್ತಾನ? ನೋಡಪ್ಪ ಹಾ. ನಿನ್ನ ಹೆಣ್ತಿ ಬಹಳ ಚಲೋ ಮನುಷ್ಯಾಳು, ಹಾ ನೀ ಅಳಬೇಡ. ನೀ ಅಳಬೇಡ, ಹಾ ನೀನ್ ಹೆಣ್ತಿ ನಿನಗಟ್ಟೆ ಹೆಣ್ತಿ ಅಲ್ಲ, ಹಾ ಹಾ ಇಡೀ ಊರಿಗೆ ಹಾ ಹಾ ಹೆಣ್ತಿ ಅಂದ್ರ ಸುಮ್ ಬಿಡ್ತಾರೇನ್ರಿ ಅವ್ರು? ಅವ್ನ ಬಾಯನ ಹಲ್ಲು ಮುರಿ ಹಂಗ ಗುದ್ದಂಗಿಲ್ಲ ಊರಿಗೆ ಹೇಳ್ತಂದ್ರ. ಅಲ್ಲ ಡುಬ್ಬು ವಾರ ಆತದ್ರ ಒಳ್ಳೆ ಹೇಳಿದ್ರ ಮಾತು ಎಲ್ಲರಿಗೆ ಹೇಳಕ್ ಬರುದಿಲ್ಲ. ಅದು
ಭಗವಂತನ ಇಚ್ಛಾ ಇರ್ತದ, ಹಾ ಅದಕ್ಕೆ ಜ್ಞಾನ ಇರ್ತದ. ಈ ಹಳ್ಳಿ ಹೆಣ್ಮರ ಮನೆಯೊಳಗ ಈ ಭಂಡಾರ ಒಡ್ಡಿ ಒಳಗ ಶಿವಸ್ಥಾನದಲ್ಲಿ ಕಂಬಳಿ ಇವೆಲ್ಲ ಇಳಿದು ಈ ಸಿದ್ಧರನ್ನ ಉದ್ಧಾರ ಮಾಡಿ ಲೋಕವನ್ನ ಇದು ಬಾಳಿ ಬೆಳಗಿಸಿದಂತ ಒಂದು ಕಥಾಭಾಗದಾಗ ಇರ್ಲಿ. ಅವರು ತಮಗೆ ಬುದ್ಧಿ ಕೊಟ್ಟಟ್ಟು ಯಾರೂ ಶಾಣ್ಯಾರಲ್ಲ. 5 ಬಳಕ್ ಸೌನಿರಂಗಿಲ್ಲ. ಇಲ್ಲ ಇಲ್ಲ ಒಬ್ರು ಹೆಚ್ಚ ಒಬ್ರು ಕಮ್ಮ ಈ ಲೋಕದೊಳಗೆ ಇರುದೇ. ಆದ್ರೆ ಇವತ್ತು ಜಗತ್ತು ಬದಲಾವಣೆ ಆಗ್ಯದ. ಹಿರಿಯರಿಗೆಲ್ಲ ಈಗಿನ ಹಾಡಿಕೆಗಳು, ಈಗಿನ ಮಾತುಗಳು ಮನಸ್ಸಿಗೆ ಬರಂಗಿಲ್ಲ. ಇಲ್ಲ ಇಲ್ಲ ಇಲ್ಲೆಲ್ಲ ನೀವು ಬಹಳ ಗುರುಸ್ಥಾನದವ್ರು ಅಂದ್ರೇನು ನೀವು ಅಟ್ಟು ಹಾಲು ಮತದ ಬಗ್ಗೆ ತಿಳ್ಕೊಂಡವ್ರಿದ್ದೀರಿ. ಈಗೆಲ್ಲ ಡೊಳ್ಳಿನ ಹಾಡಿಕೆ ಸುಮಾರು ಇನ್ನೊಂದ ನನ್ನ ದೃಷ್ಟಿಕೋನದೊಳಗೆ ಒಂದು 5-6 ಮೇಳದಾವ್. ಹಾ ಬಿಜ್ಜರಿಗಿ ಸೋಮಲಿಂಗಣ್ಣ, ನಿಡೋಣಿ ಕುಲಕರ್ಣಿ, ಹಾ ಈ ಕಾಡಿ ಶಿರಾಡೋಣಿ ಮಾಸ್ತರು, ಇಂಗಳೇಶ್ವರ ಶ್ರೀಶೈಲ, ಹಾ ಆ ಕಾಡಿ ನಮ್ಮ ಸಂಗೋಗಿ ಮಹಾರಾಜರು, ಹಣಮಾಪುರ ಮಹಾರಾಜರು, ಲಮಣಹಟ್ಟಿ ತುಕಾರಾಮ, ಹಾ ಅವ್ರ ಹಿಂದೆ ಸ್ವಲ್ಪ ಜಾಕಿರ್ ಸಾಹಿಬ. ಹಾ ಹಾ ಮತ್ ಇವು 8-10 ಮ್ಯಾಳ ಹಾದು ಹಾ ಈ ಡೊಳ್ಳಿನ ಹಾಡಿಕೆ ಎಲ್ಲಿಗೆ ಹೋಗಿ ಮುಟ್ತದ ಅನ್ನೋದು ನೆಲಿ ತೆತ್ತಿಲ್ಲ ಏ ಯಾರಿಗೆ. ಬರೇ ಕುಣಿದು ಡ್ಯಾನ್ಸ್ ಮಾಡೋದು, ಈ ಇದಕ್ಕೆ ಟೇಜಿಗೆ ಕಾಲು ಜೋತಿ ಬಿಟ್ಟು ಈ ನಮ್ಮನ್ ಮಾಡೋದು. ಹಿರಿಯರು ಅದಕ್ಕೆಲ್ಲ ಡೊಳ್ಳಿನ ಹಾಡಿಕೆ ಕೇಳಾಕ್ ಬರೋದು ಬಹಳ ಕಮ್ಮಿ ಮಾಡ್ಲಕತ್ತಾರ. ಬಿಟ್ಟಾರ ಬರೋದು. ಅದಕ್ಕೆ ಇರ್ಲಿ, ಅದಕ್ಕೆ ತಮ್ಮ ತಿಳಿದಟ್ಟು ತಾವು ಸೇವಾ ಮಾಡ್ಕೊತು ಹೊಂಟಾರ. ಟೈಮ್ 4 ಆಗ್ಯದ, ಮಂದಿನೂ ಕಡಿಮೆ ಇದ್ದೀರಿ. ಇನ್ನೊಂದು ಹಾಲು ಮತದ ಒಂದು ವ್ಯವಸ್ಥೆ ಒಳಗ ಬೀರದೇವರಿಗೆ ಕಳಿ ನಾರಾಯಣಗೌಡ ಕಾಡ್ದ. ಹೌದಲ್ರಿಪ್ಪ. ತಾಯಿ ತಂದಿ ಸತ್ರ ಸ್ವಾದರ ಮಾವ ಇರ್ಬೇಕಂತ ಹಿರಿಯರು ಹೇಳ್ತಾರಪ್ಪ. ರೂಢಿ ಭಾಷೆ ಬಂದ ಪದ್ಧತಿನೇ ಐತಿದು. ಆದ್ರೆ ನಮ್ಮಪ್ಪ ಬೀರದೇವರಿಗೆ ಎಂತ ಸ್ವಾದರ ಮಾವು ಗಂಟು ಬಿದ್ದು ನೋಡ್ರಿ. ಅವ ಎಂತ ಸ್ವಾದರ ಇರ್ಬೇಕ. ತಾಯಿ ಹೊಟ್ಟಾಗಿರ್ಲಿಕ್ಕಾಗ ವಿಷ ಹಾಕಿ ಕೊಲ್ಲಬೇಕಂದ. ಅಲ್ಲಿ ಕಾಡ್ದ. ಅದನ್ನ ಪರಿಹಾರ ಮಾಡಿ ಹೊರಗೆ ಬಂದಾಗ ಸೂಲಗಿತ್ತರ ಕೊಟ್ಟು ಕಳಿಸದ. ಅಲ್ಲಿದು ನಮ್ಮಪ್ಪ ಪಾರಾದ. ಭೂಮಿಗೆ ಬಂದು 7 ದಿನ ಆಗಿತ್ತಿಲ್ಲ. ಸುಳ್ಳ ಜ್ಯೋತಿಷ್ಯ ಹೇಳ್ಕೋತ ಬಂದ ಡೋಷ್ಕ್ಯಾರವಾಗಿ ನಾರಾಯಣಗೌಡ ಈ ಹುಟ್ಟಿದ ಕೂಸ ತಾಯಿ ತಂದಿಗೆ ಮೂಲ, ಬಂಧು ಬಳಗಕ್ಕೆ ಮೂಲ, ಇಡೀ ಊರಿಗೆ ಮೂಲ. ಅದು ಇದ್ದೊಬ್ಬ ಸ್ವಾದರ ಮೂಲ. ಇದನ್ನು ಬಿಡಬೇಡ, ಅರಣ್ಯಕ್ಕೆ ಕಳಿಸು, ದೈತ್ಯರ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಸುಳ್ಳ ಜ್ಯೋತಿಷ್ ಹೇಳ್ದ. ಸೂರಮ್ಮ ದೇವಿ ಶಿವನಿಂದ ವರ ಪಡ್ಕೊಂಡು ಬಂದ್ರು. ಈ ಭವಿಷ್ಯ ಕೇಳಿ ಮುಗಿಲು ಹರಿದಂಗಾಯ್ತು. ಹೌದಲ್ರಿಪ್ಪ. ಒಡಲಕ್ಕ ಬೆಂಕಿ ಹತ್ತು. ಇಂತ ಕೂಸು ಯಾಕರ ಕೊಟ್ಟು ನನಗಂತ ಹೇಳಿ ತಾಯಿ ಕಣ್ಣೀರು ಸುರಿಸಿ, ತಾಯಿ ತಂದಿಗೆ ಮೂಲ, ಸ್ವಾದರ ಮಾವಿಗೆ ಮೂಲ, ಬಂಧು ಬಳಗಕ್ಕೆ ಮೂಲ, ಊರಿಗೆ ಮೂಲ ಅಂದ್ರ ಈ ಕೂಸಿನ ಬಿಟ್ಟು ಬಿಡ್ಬೇಕ. ನನಗ ಬ್ಯಾಡ ಅಂತ ಹೇಳಿ ನಿರ್ಧಾರ ಮಾಡಿ ಆ ದೈತ್ಯರ ಕೈಯಾಗ ಕೊಟ್ಟು ಕಳಿಸ್ತಳು. ಹೌದಲ್ರಿಪ್ಪ. ಕಾಡರುದ್ದರ ಭೂಮಿ ಕೊದಲಿಗೆ ನಂದನ ಬನ ಕಂಚಳ ಆಲದ ಮರಕ್ಕೆ ಒಯ್ದು ತೊಟ್ಟಿಲ ಕಟ್ಟಿದ್ರು. ಹೌದು. ದೈತ್ಯರು ನಮ್ಮಪ್ಪಗೆ ಹೊಡಿಲಿಲ್ಲ. ಅವನ ಮುಖ ನೋಡಿದ್ರೆ ಸಾಕ್ಷಾತ್ ಶಿವನ ಅವತಾರ. ಹೌದು, ಶಿವನ ಅಂಶ. ಇಂತ ಕೂಸಿಗೆ ಹೊಡೆದ ಹೋದೆ ಒಂದರ ಪಾಪ ಹತ್ತದ. ನಾರಾಯಣಗೌಡಗೆ ಹೋಗಿ ಸುಳ್ಳು ಹೇಳೋಣ ಅಂತ ಹೇಳಿ ತೊಟ್ಟಲು ಕಟ್ಟಿ ಬಂದು ಹೊಡೆದೇವಂತ ಸುಳ್ಳು ಹೇಳಿದ್ರು. ಅಲ್ಲೇ ಮುಂದ ಕೊದಲಿಗೆ ನಂದನ ಬನ ಕಾಡರುದ್ರ ಭೂಮಿಗೆ ಅಕ್ಕವ್ವ ಮಾಯವ್ವ ಆಡ ಕಾಯ್ಕೋತ ಬಂದು ಸೂಸರ ಗಾಳ್ಯಾಗ ಕೂಸಿನ ದನಿ ಕೇಳಿ ಬತ್ತು ಅಳುದು ಗಾಬರಿ ಆಗಿಬಿಟ್ರು. ಇಂಥ ಅರಣ್ಯದೊಳಗ ಇಲ್ಲಿ ಯಾರು ಕೂಸಿನ ಬಿಟ್ಟಿರ್ಬೇಕಂತ ಹೇಳಿ ಗಾಳಿ ಸುಳುವಿನೊಳಗೆ ಧ್ವನಿ ಸುಳುವು ಹಿಡಿದು ಹೋಗಿ ಹುಡುಕಿ ಕಂಚಳ ಆಲದ ಮರದ ಕೆಳಗೆ ನಿತ್ರು. ಮ್ಯಾಲ ತೊಟ್ಟಿಲ ಬೀರದೇವರು ಅಳತಿದ್ದ. ಹೌದು. ದೀರುಳಕ್ಕ ಮಾಯವ್ವ ಮರ ಏರಿ ತೊಟ್ಟಿಲು ಬೆಚ್ಚ ತೆಳಗ ತಂದಿಟ್ಟಳು. 7 ಅರಿಬಿ ಹೊಚ್ಚಿ 7 ಅರಿಬಿ ಹಾಸಿತ್ತು. ತೆಗೆದು ನೋಡಿದ್ರು ಸಾಕ್ಷಾತ್ ಸೂರ್ಯನ ಕಿರಣ ಭೂಮಿಗೆ ಬಿದ್ದಂಗ ಚಂದ್ರನ ರೂಪ. ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಅಪ್ಪನ ರೂಪ. ಹೌದು. ಅಂತ ಕೂಸಿನ ನೋಡಿದಾಗ ಅಕ್ಕ ತಂಗಿಯರಲ್ಲಿ ಭೇದ ಬಂತು. ಮಾಯವನಲ್ಲಿ ಬರ್ಲಿಲ್ಲ. ಇಲ್ಲ. ಅಕ್ಕವನಲ್ಲಿ ಮನಸ್ಸು ಗದ್ದಲಾಯ್ತು. ನನಗೂ ಬೇಕು ಅಂದಳಕ್ಕಿ. ಕೂಸ ನನಗೆ ಬೇಕು. ಈಗ ನೋಡ್ರಿ, ನಾವು ನೀವು ಜೀವನದಾಗ ಪ್ರಪಂಚ ಮಾಡ್ತೀವಿ. ನಮ್ಮ ಬಲ್ಲಿ ಸ್ವಾರ್ಥ ಬತ್ತು, ನಮಗ್ ಬೇಕನ್ನೋದು ಬತ್ತಂದ್ರೆ ನಾವು ಸಣ್ಣವ್ರು ಆಗ್ತೀವಿ. ಭಗವಂತ ಮೆಚ್ಚಂಗಿಲ್ಲ. ಇಲ್ಲ. ಅದಕ್ಕೆ ಸ್ವಾರ್ಥ ತುಂಬಿ ಅಕ್ಕವ ನನಗ ಬೇಕಂದಳು. ಮಾಯವ ತಿಳಿಬಾಳಿ ಹೇಳಿದ್ರು ಕೇಳಲಿಲ್ಲ. ಬೇಕು ಬೇಕಂತ ಹೇಳಿ
ಹಠ ಮಾಡಿ ಸ್ವಾರ್ಥ ತುಂಬಿ ಮಾತಾಡ್ಲಿಕತ್ತಳು. ಮಾಯವ್ವ ತಿಳಿ ಮಾಡಿ ಹೇಳಿ ಹಾ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಹುತ್ತಿನ ಮೇಲೆ ತೊಟ್ಟಿಲಿಡುನು. ಹಾ. ಯಾರಿಗೆ ಮಲಿ ಹಾಲು ಬೀಳ್ತಾವ ಹಾ. ಕೂಸ ಅವ್ರಿಗೆ ಹಾಲು ಅಂತ ಹೇಳಿ ಅಂದ ಬಳಕ ಈ ಮಾತಿಗೆ ಒಪ್ಕೊಂಡ್ರು ಹಾ. ಅಕ್ಕವ್ವ. ಹಾ. ಆದ್ರೂ ಮತ್ತೊಂದು ಕಂಡೀಷನ್ ಹಾಕ್ತಳು. ಏನ್ ಕಂಡೀಷನ್ ಮೊದಲ ಸುತ್ತ ನಾ ಹಾಕಕ್ಕೆಂದ್ರು. ನಾ ಹಾಕಕ್ಕೆಂದ್ರು. ಹಾ. ಮಾಯವಂದಳು ಹಾಕಂತ ಹೇಳಕ್ಕೆ. ಹಾಕು ಮೊದಲನೇ ಹಾಕವ್ವ. ಹಾಕಂತ ಹೇಳಿದ್ರು. ಹಾ. ಸ್ವಾರ್ಥ ತುಂಬಿದ ಮನುಷ್ಯನೊಳಗೆ ಹೆಂಗ ಸಿಗ್ತಾನ ಭಗವಂತ? ಸಿಗಲ್ಲ. ಹೋಗಿ ಹುತ್ತಿನ ಮುಂದೆ ಕೈ ಜೋಡಿಸಿ ನಿತ್ತು 5 ಸುತ್ತ ಹಾಕಿದ್ರು. ಮಲಿಗೆ ಹಾಲು ಬೀಳಿಲ್ಲ. ಬೀಳಲಿಲ್ಲ. ಮಾತು ಮಣ್ಣಾಯ್ತು ಅಂತ ಹೇಳಿ ದೂರ ಸರಿದು ನಿಂತು. ಹಾ. ಜೀವನ ಭಾರ ಆಯ್ತು. ಹೌದು. ಅದಕ್ಕೆ ಮಾಯವ್ ಬಂದು ಮಹಾದೇವನ ಸ್ಮರಿಸಿ ಹುತ್ತಿಗೆ ಸುತ್ತ 1 2 3 ಸುತ್ತ ಹಾಕುರ್ದಾಗ ಎದಿ ಬಿಗದು ಹೌದು. ಮಲಿ ತೊರೆದ ಹೌದು. ಹಾಲ 5ನೇ ಸುತ್ತಿಗೆ ಜಿಗದು ಬೀರದೇವರ ಬಾಯಾಗಿ ಬಿದ್ದು ಕೂಸು ಮಾಯವನಂದೇ ಆಯ್ತು. ಹಾ. ಆದರೂ ಬಿಡ್ಲಿಲ್ಲ ಅಕ್ಕಗ. ಏನ್ ಮಾಡ್ತಾಳ್ರಿಪ್ಪ ಅಕ್ಕಿ ಮನಸ್ಸು ನಾನು ಗದ್ದಲು ತೆಗೆದು ನಾನೇ ನೀನು ನೀನೇ ನಾನು. ಹೌದು. ನೀ ತಪ್ಪು ತಿಳ್ಕೊಬೇಡ. ಇಬ್ಬರು ನಡಬರಕ ತಮ್ಮಾಗಿ ಸಲುವನ ಅಂತ ಹೇಳಿಕೆಸಿಂದ್ರ ಬೀರದೇವರಿಗೆ ಸಲುವುದ್ರು. ಹೌದು. ಈ ಕಥಾ ಭಾಗ ಒಂದು 4 ನುಡಿ ಖ್ಯಾಲಿ ಹಾಡಿ ಹಾ. ಮುಂದ ಬಹುತೇಕ ಸಾಹೇಬ್ ಸ್ವಲ್ಪ ಅವನಿಗೆ ಮಾತಾಡ್ಕೊಟ್ಟು ಒಂದು ಖ್ಯಾಲಿ ಹಾಡಿ ಹಾ. ಮುಂದ 5 ಗಂಟೆ ಆಗ್ತದ ಮಂಗಳಾರತಿ ಮಾಡೋಣ ಅಂತ ಹೇಳಿ ಶಾಂತವಾಗಿ ಈಗ ಬಹಳ ಹಿರಿಯರೆಲ್ಲ ಕೂತೀರಿ. ನಿಮ್ಗೆ ಮತ್ತೊಮ್ಮ ಶಿರಾಡೋಣ ಸಂಘದ ನಮಸ್ಕಾರಗಳನ್ನು ಹೇಳಿ ಹಾ. ಒಂದು ಖ್ಯಾಲಿ ಹಾಡಿ ಮುಂದೆ ಅವ್ರಿಗೆ ಕೊಟ್ಬಿಡು. ಹಾ.